ನ್ಯೂಸ್18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಗೀತಾ. ಇತ್ತೀಚಿನ ದಿನದಲ್ಲಿ ಸಿನಿಮಾ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತಹ ಒಂದಲ್ಲ ಒಂದು ವಿಚಾರಗಳು, ಒಂದಲ್ಲ ಒಂದು ವಿವಾದಗಳು ಬರ್ತಾನೆ ಇದೆ. ಆ್ಯಂಡ್ ಈಗ ನಟಿ ರಚಿತಾ ರಾಮ್ ಅವರ ವಿಚಾರವಾಗಿ ಒಂದು ಸುದ್ದಿ ಹರಿದಾಡ್ತಾ ಇರುವಂಥದ್ದು. ಅಂದಹಾಗೆ ರಚಿತಾ ರಾಮ್ ಅವರು ಯಾಕೋ ಸೈಲೆಂಟ್ ಆಗಿದ್ರು ಕೂಡ ವಿವಾದಗಳು ಅವರನ್ನು ಹುಡುಕೊಂಡು ಬರ್ತಾ ಇದೆ ಅನ್ನುವುದಕ್ಕೆ ಇದು ಕೂಡ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ಇತ್ತೀಚೆಗೆ ಒಂದು ಕೊಲೆ ಆರೋಪದ ಹಿನ್ನೆಲೆಯಲ್ಲಿ A1 ಆಗಿ ಜಗ್ಗು ಅಲಿಯಾಸ್ ಜಗದೀಶ್ ಅನ್ನೋರನ್ನ ಪೊಲೀಸರು ಬಂಧಿಸ್ತಾರೆ. ಆ ಒಂದು ಸಂದರ್ಭದಲ್ಲಿ ಇವರು ರಚಿತಾ ರಾಮ್ ಅವರ ಜೊತೆಗೆ ಆತ್ಮೀಯರಾಗಿದ್ದು, ಜೊತೆಗೆ ರವಿಚಂದ್ರನ್ ಅವರು ಹಾಗೆ ಸುದೀಪ್ ಅವರ ಜೊತೆಗೆ ಒಂದಷ್ಟು ಫೋಟೋಸ್ಗಳನ್ನು ತೆಗೆಸಿಕೊಂಡಿದ್ದಂತಹ ಫೋಟೋಸ್ಗಳು ಸಿಕ್ಕಾಬಟ್ಟೆ ವೈರಲ್ ಆಗುತ್ತೆ. ಆ್ಯಂಡ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಗದೀಶ್ ಅಲಿಯಾಸ್ ಜಗ್ಗು ಅವರು ಯಾಕೆ ರಚಿತಾ ರಾಮ್ ಅವರಿಗೆ ಒಂದು ಸೀರೆ ಹಾಗೆ ಒಡವೆಗಳನ್ನು ಗಿಫ್ಟ್ ಕೊಟ್ಟರು ಅನ್ನುವಂತಹ ಸುದ್ದಿ ಕೂಡ ಟಾಕ್ ಆಫ್ ದಿ ಟೌನ್ ಆಗುತ್ತೆ. ಈ ವಿಚಾರವಾಗಿ ಏನಾದರೂ ರಚಿತಾ ರಾಮ್ ಅವರು ಕೂಡ ವಿಚಾರಣೆಗೆ ಕರೆಯುವಂತಹ ಸಾಧ್ಯತೆ ಇದೆಯಾ? ಈ ಎಲ್ಲ ಪ್ರಶ್ನೆಗಳು ಕೂಡ ಈ ಒಂದು ಫೋಟೋ ಏನು ವೈರಲ್ ಆಗಿತ್ತು ಆ ಒಂದು ಫೋಟೋವನ್ನು ನೋಡಿದಂತಹ ಮಂದಿ ಮಾತನಾಡ್ಕೊಂಡಿದ್ದು. ಆ್ಯಂಡ್ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಬೈ ದ ವೇ, ಇದೆಲ್ಲದಕ್ಕೂ ಕೂಡ ರಚಿತಾ ರಾಮ್ ಅವರ ಆಪ್ತವಲಿಯ ಒಂದು ಸ್ಪಷ್ಟೀಕರಣವನ್ನು ಕೂಡ ಕೊಟ್ಟಿರುವಂಥದ್ದು. ರಚಿತಾ ರಾಮ್ ಅವರು ರವಿ ಬೋಪಣ್ಣ ಸಿನಿಮಾದಲ್ಲಿ, ಅಂದರೆ ರವಿಚಂದ್ರನ್ ಅವರ ಒಂದು ನಿರ್ದೇಶನದಲ್ಲಿ ಬಂದಂತಹ ರವಿ ಬೋಪಣ್ಣ ಸಿನಿಮಾದಲ್ಲಿ ಒಂದು ವಿಶೇಷ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ. ಅದರಲ್ಲಿ ರಾಧಿಕಾ ಅವರು, ಕಾವ್ಯ ಶೆಟ್ಟಿ ಅವರು ಕೂಡ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಾರೆ. ಆ್ಯಂಡ್ ವಿಶೇಷ ಪಾತ್ರದಲ್ಲಿ ನಟಿಸಿದಂತಹ ರಚಿತಾ ರಾಮ್ ಅವರು ಆ ಒಂದು ಪಾತ್ರಕ್ಕಾಗಿ ಯಾವುದೇ ರೀತಿಯ ಒಂದು ಸಂಭಾವನೆಯನ್ನು ಪಡೆದುಕೊಂಡಿರಲಿಲ್ಲ. ಈ ಒಂದು ಸಲುವಾಗಿ ರವಿಚಂದ್ರನ್ ಅವರು ಏನು ಮಾಡ್ತಾರೆ, ಅವರಿಗೆ ಒಂದು ಗಿಫ್ಟ್ ಆಗಿ ಒಂದು ಸೀರೆ ಹಾಗೆ ಒಡವೆಯನ್ನು ಕೊಡ್ತಾರೆ. ಅದನ್ನು ಖುದ್ದು ರಚಿತಾ ರಾಮ್ ಅವರಿಗೆ ರವಿಚಂದ್ರನ್ ರವರ ಪತ್ನಿ ಸೆಲೆಕ್ಟ್ ಮಾಡಿದಂತಹ ಸೀರೆ ಅದಾಗಿತ್ತು. ಆ ಒಂದು ಸೀರೆಯನ್ನು ಶೂಟಿಂಗ್ ಎಲ್ಲ ಮುಗಿದ ನಂತರದಲ್ಲಿ ಅವರಿಗೆ ಕೊಡಲಾಯಿತು. ಆ ಸಂದರ್ಭದಲ್ಲಿ ಚಿತ್ರದ ಒನ್ ಆಫ್ ದಿ ಪ್ರೊಡ್ಯೂಸರ್ ಆಗಿದ್ದಂತಹ, ಅಂದರೆ ಆ ಚಿತ್ರದ ಮೇಲೆ ಒಂದಷ್ಟು ಹಣವನ್ನು ಹೂಡಿದಂತಹ ಜಗ್ಗು ಅಲಿಯಾಸ್ ಜಗದೀಶ್ ರವರು ಕೂಡ ಬಂದು ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡ್ರು ಅನ್ನುವಂತಹ ಒಂದು ಸ್ಪಷ್ಟನೆಯನ್ನು ರಚಿತಾ ರಾಮ್ ಅವರ ಆಪ್ತ ವಲಯಗಳು ನೀಡಿರುವಂಥದ್ದು. ಇದೆಲ್ಲವನ್ನು ನೋಡ್ತಾ ಹೋದರೆ ಬಹುಶಃ ಸಿನಿಮಾ ನಿರ್ಮಾಪಕನ ಸ್ಥಾನದಲ್ಲಿ ನಿಂತು ಆ ಒಂದು ಕರ್ತವ್ಯವನ್ನೇನಾದರೂ ಜಗ್ಗು ಅವರು ಅಲಿಯಾಸ್ ಜಗದೀಶ್ ಅವರು ಮೆರೆದ್ರ. ಈ ಒಂದು ಸಂದರ್ಭದಲ್ಲಿ ಅಂದರೆ ಸಾಕಷ್ಟು ಮಂದಿಯನ್ನು, ಅಂದರೆ ನಿರ್ಮಾಪಕ ಅನಿಲ್ ಅನ್ನುವ ಹೆಸರು ಕೂಡ ಈ ವಿಚಾರದಲ್ಲಿ ಕೇಳಿಬಂದಿರುವಂಥದ್ದು. ಜಗ್ಗು ಅಲಿಯಾಸ್ ಜಗದೀಶ್ ರವರು ಅನಿಲ್ ರವರ ಗೆಳೆತನದಿಂದ ಸಾಕಷ್ಟು ಸಿನಿಮಾ ಸ್ಟಾರ್ಸ್ಗಳ ಸ್ನೇಹವನ್ನು ಕೂಡ ಸಂಪಾದಿಸಿದ್ರು ಅನ್ನುವಂತಹ ವಿಚಾರ ಕೂಡ ಈಗ ಬೆಳಕಿಗೆ ಬಂದಿರುವಂಥದ್ದು. ಆ್ಯಂಡ್ ರವಿ ಬೋಪಣ್ಣ ಸಿನಿಮಾದ ಶೂಟಿಂಗ್ ಟೈಮಲ್ಲೇ ರವಿಚಂದ್ರನ್ ಅವರು, ಸುದೀಪ್ ರವರು ಹಾಗೆ ರಚಿತಾ ರಾಮ್ ಅವರ ಜೊತೆಗೂ ಕೂಡ ಒಂದಷ್ಟು ಫೋಟೋಸ್ಗಳನ್ನು ತೆಗೆಸ್ಕೊಂಡಿದ್ರು ಅನ್ನುವಂಥ ಮಾಹಿತಿ ಕೂಡ ಈಗ ಬಂದಿದೆ. ಆ ಫೋಟೋಸ್ಗಳ ವಿಚಾರವಾಗಿ ಏನು ನಡೆದಿತ್ತು ಅನ್ನುವಂಥದ್ದಕ್ಕೆ ಒಂದು ಸ್ಪಷ್ಟನೆ ಕೂಡ ಸಿಕ್ಕಿದೆ. ಸದ್ಯ ಯಾವಾಗಲೂ ದರ್ಶನ್ ರವರ ಪರವಾಗಿ ನಿಲ್ತಿದ್ದಂತಹ ರಚಿತಾ ರಾಮ್ ಅವರಿಗೆ ಈ ಒಂದು ವಿವಾದ ಸುತ್ಕೊಂಡಿರೋದು ನಿಜವಾಗ್ಲೂ ವಿಪರ್ಯಾಸ ಅಂತಲೇ ಹೇಳ್ಬೋದು. ಯಾಕಂದರೆ ಪ್ರತಿಯೊಂದು ವಿಚಾರದಲ್ಲೂ ಇದ್ದದ್ದನ್ನು ಇದ್ದಂಗೆ ಹೇಳುವಂತಹ ವ್ಯಕ್ತಿತ್ವ ರಚಿತಾ ರಾಮ್ ಅವ್ರದ್ದಾಗಿರೋದ್ರಿಂದ ಯಾವುದೇ ವಿಚಾರಕ್ಕೂ ಕೂಡ ದೇವರಿದ್ದಾನೆ, ನಾನು ಮಾಡ್ತಿರುವಂತಹ ಕೆಲಸ ನನ್ನ ಕಾಪಾಡುತ್ತೆ ಅನ್ನುವ ಸ್ವಭಾವವನ್ನು ಹೊಂದಿರುವಂತಹವರು ರಚಿತಾ ರಾಮ್ ಅವರು. ಈವನ್ ದರ್ಶನ್ ರವರು ಬಿಡುಗಡೆಯಾಗಿ ಬಂದಾಗಲೂ ಕೂಡ ಅಷ್ಟೇ ಕಾಲಾಯ ತಸ್ಮೈ ನಮಃ ಅಂತ ಹೇಳ್ದವರು. ಅಂದರೆ ಕಾಲವನ್ನು ನಂಬ್ತಾರೆ, ದೇವರನ್ನು ನಂಬ್ತಾರೆ ಅನ್ನುವ ನಿಟ್ಟಿನಲ್ಲಿ ರಚಿತಾ ರಾಮ್ ಅವ್ರನ್ನ ಈಗ ಒಂದು ರೀತಿಯ ಒಂದು ಸನ್ನಿವೇಶ, ಅಂದರೆ ಆ ಶೂಟಿಂಗ್ನಲ್ಲಿ ನಡೆದಂತಹ ಸನ್ನಿವೇಶನೇ ಆ ಒಂದು ಕಾಲವೇ ಕಾಪಾಡಿದೆ ಅಂತಲೇ ಹೇಳ್ಬೋದು. ಎಲ್ಲ ಒಂದು ರೀತಿ ವಿವಾದಗಳ ಮೂಲಕನೇ ಇತ್ತೀಚೆಗಂತೂ ರಚಿತಾ ರಾಮ್ ಅವರು ಬರ್ತಾ ಇರೋವಂಥದ್ದು. ಆ್ಯಂಡ್ ಒಬ್ಬ ರಾಜಕಾರಣಿಯ ವಿಚಾರದಲ್ಲೂ ಕೂಡ ಅವರ ಹೆಸರು ಕೇಳಿ ಬಂದಿತ್ತು. ಅದು ಕಾಂಟ್ರವರ್ಸಿಯನ್ನು ಕೂಡ ಒಂದು ಸ್ಪಷ್ಟನೆಯನ್ನು ನೀಡಿ ಸುಮ್ಮನಾದರು ರಚಿತಾ ರಾಮ್ ಅವರು. ಇನ್ನು ಇತ್ತೀಚೆಗೆ ಸಂಜು ವೆಡ್ಸ್ ಗೀತಾ ಪಾರ್ಟ್ 2 ಏನು ಬಂತು, ಆ ಸಿನಿಮಾದ ಪ್ರಚಾರಕ್ಕೂ ಕೂಡ ಅವರು ಬರ್ತಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಆ ಸಿನಿಮಾ ತಂಡ ಕೂಡ ರಚಿತಾ ರಾಮ್ ಅವರ ಬಗೆಗೆ ಒಂದಷ್ಟು ಆರೋಪಗಳನ್ನು ಮಾಡಿತು. ಅದೆಲ್ಲದಕ್ಕೂ ಕೂಡ ಕಡ್ಡಿ ಮುರಿದಂತೆ ಉತ್ತರವನ್ನು ಕೊಟ್ಟು, ಸ್ಪಷ್ಟನೆಯನ್ನು ಕೊಟ್ಟು ಎಲ್ಲರ ಬಾಯನ್ನು ಮುಚ್ಚಿಸಿದ್ರು ರಚಿತಾ ರಾಮ್ ಅವರು. ಆದರೆ ಈ ಒಂದು ವಿಚಾರದಲ್ಲಿ ಅವರು ಮೌನವನ್ನು ವಹಿಸಿರುವಂಥದ್ದು. ಯಾಕಂತ ಹೇಳಿದ್ರೆ ತಪ್ಪಿದ್ರೆ ನಾನು ಅದನ್ನು ಮಾತಾಡ್ತೀನಿ, ತಪ್ಪೇ ಇಲ್ಲ, ಅದೊಂದು ಸನ್ನಿವೇಶ, ಅದೊಂದು ಕ್ರಿಯೇಟ್ ಆಗಿದ್ದಂತಹ ಸಿಚುಯೇಷನ್, ಅದ್ರ ಬಗ್ಗೆ ಮಾತನಾಡಿ ಏನು ಪ್ರಯೋಜನ ಅನ್ನುವಂತಹ ರೀತಿಯಲ್ಲಿ ಅವರು ಮೌನವನ್ನು ವಹಿಸಿದ್ದಾರಾ ಅನ್ನುವಂಥದ್ದು ಕೂಡ ಈ ಒಂದು ಸಂದರ್ಭದಲ್ಲಿ ನಾವು ಗಮನಿಸಬೇಕಾಗುತ್ತೆ. ಒಟ್ಟಾರೆ ಹೇಳೋದಾದರೆ ರಚಿತಾ ರಾಮ್ ಅವರ ಹೆಸರು ಸದ್ಯ ಆರೋಪಿಯಾಗಿರುವಂತಹ ಅಲಿಯಾಸ್ ಜಗದೀಶ್ ರವರ ವಿಚಾರದಲ್ಲಿ ಕೇಳಿ ಬರ್ತದ್ದು.
ಇದೆಲ್ಲಕ್ಕೂ ಕೂಡ ರಚಿತಾ ರಾಮ್ ಅವರು ಬಹಿರಂಗವಾಗಿ ಒಂದು ಹೇಳಿಕೆಯನ್ನು ಕೊಟ್ಟು ಸುಮ್ಮನೆ ಆಗ್ತಾರಾ, ಇಲ್ಲ ಕಾನೂನು ರೀತಿಯಲ್ಲಿ ಹೋರಾಟಕ್ಕೆ ಮುಂದಾಗ್ತಾರಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ.